ರಾಮ್ ಬೌಲಿಂಗ್ ಸಾರಥ್ಯದಲ್ಲಿ. ಮತ್ತೆ ಪಾಯಿಂಟ್ ವಿಭಾಗದಲ್ಲಿ ಉತ್ತಮವಾದ ಶಾರ್ಪ್ ರನ್ನಿಂಗ್ ಮುಖೇನವಾಗಿ ತಂಡಕ್ಕೆ ಒಂಟಿ ಓಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 6. ಆರಂಭಿಕ ಓವರ್ನ ಪರಿಸಮಾಪ್ತಿಯಲ್ಲಿ and of over number 1 comes on to 6-4 without losing any wicket. ರಾಮ್ ರವರ ಆರಂಭಿಕ ಓವರ್ನಲ್ಲಿ 6 ಓಟಗಳನ್ನು ನೀಡಿದ್ರು. FCC ವರ್ಸಸ್ ಬಂಗಾರಪೇಟೆ. ಈ ಒಂದು ಹಂತದಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ತಂಡಕ್ಕೆ ಏಕಮಾತ್ರ ಊಟ ಸುಲಭದಾಯಕವಾಗಿ ಲಭಿಸದೆ. ಸಾಗೀರ್ ಓಕೆ, ಸ್ಟಾರ್ ಸಾಗೀರ್. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಒಂಟಿ ಓಟ ಮತ್ತೆ ಕಂಡುಕೊಳ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಹಾಗೂ ಕಾವ್ ಕಾರ್ನರ್ ಮಧ್ಯಭಾಗದಲ್ಲಿ. ಉತ್ತಮವಾದ ಸ್ಟ್ರೈಕ್ ರೊಟೇಷನ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು. ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಎಳೆದು ಬಾರಿಸುವ ಪ್ರಯತ್ನ, ಸೀಮಾರೇಖೆ ಅಂಚಿನಲ್ಲಿ. ಓ ಮೈ ಗುಡ್ನೆಸ್, ಸ್ವಲ್ಪ ಮಟ್ಟಿಗೆ ಅಲ್ಲಿ ಈ ಒಂದು ವೈರ್ನ ಅಡಚಣೆಯ. ಓಕೆ, ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಂಡ್ರು ಕ್ಷೇತ್ರರಕ್ಷಕ. ಓಕೆ, ಪ್ರಶಾಂತ್ ಅವರಿಗೆ ತಂದ ಚೆಂಡು ಮತ್ತೆ ತಂಡಕ್ಕೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಸಾಗಿರ್ ಅವರ ಎಸೆತಗಾರಿಕೆ ಮುಂದುವರಿಕೆಯಲ್ಲೂ ಸಹ ಅರುಣ್ ರವರು ಸ್ಟ್ರೈಕ್ ನಲ್ಲಿ ಇರ್ತಕ್ಕಂಥ ಆಟಗಾರ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡು ಸೀಮಾರೇಖೆಯ ಅಂಚಿನಲ್ಲಿ ಉತ್ತಮವಾದ ಕ್ಯಾಚ್ ಅನ್ನ ಸುರಕ್ಷಿತ ಬಗಸೆಯಲ್ಲಿ ತೆಗೆದುಕೊಂಡ್ರು. ಆ ನಿಟ್ಟಿನಲ್ಲಿ ಅರುಣ್ ರವರ ಇನ್ನಿಂಗ್ಸ್ ಖತಮ್, ಅಂತ್ಯವಾಗ್ತದೆ. ಇದೀಗ ವಿಧ್ವಂಸಕಾರಿ ಹೊಡೆತವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಅರುಣ್ ಬ್ಯಾಕ್ ಟು ದ ಪವಿಲಿಯನ್. ತಂಡದ ಆರಂಭಿಕ ಬ್ಯಾಟಿಂಗ್ ನ ಕೊಂಡಿ ಕಳಚಿಕೊಳ್ತಾ ಇದೆ. ಇದೀಗ ಒನ್ ಡೌನ್ ಸ್ಪೆಷಲಿಸ್ಟ್ ಆಗಿ ತಂಡದ ಮತ್ತೋರ್ವ ಸಭ್ಯಸಾಚಿ ಆಲ್ರೌಂಡರ್ ಸಂದೀಪ್ ಸಿಂಗ್. ಓಕೆ, ತಂಡದ ಪರವಾಗಿ ಅತ್ಯುತ್ತಮ ಬ್ಯಾಟ್ಸ್ಮನ್, ಬಿಗ್ ಹಿಟ್ಟರ್.
ಆಫ್ ಸ್ಟಿಕ್ ನಲ್ಲಿ ತೀರಾ ಆಚೆ ಬಿದ್ದ ಅಂಪರಿಂದ ವಿಸ್ತರಿತ ಚೆಂಡು ವೈಡ್ ಎಂಬ ಸೂಚನೆ. ಓಕೆ, ಈ ಒಂದು ಚುಕ್ಕಿ ಎಸೆತದೊಂದಿಗೆ ಓವರ್ ಪರಿಸಮಾಪ್ತಿ ಆಗ್ತಾ ಇದೆ. ಆರಂಭಿಕ ಓವರ್ನಲ್ಲಿ 6 ಓಟಗಳನ್ನು ಕಲೆ ಹಾಕಿತ್ತು. ದ್ವಿತೀಯ ಓವರ್ನಲ್ಲಿ 5 ಓಟಗಳು. ಒಟ್ಟು ತಂಡದ ಒಟ್ಟು ಮೊತ್ತ 11. ಒಂದು ಪ್ರಮುಖ ಹುದ್ದರಿಯ ಆಘಾತದಲ್ಲಿ ಮಿಸ್ಟರ್ ಅರುಣ್ ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ಬಲಿಷ್ಠ ಬಲಾಢ್ಯ ತಂಡವನ್ನೆಸೆದಂತಹ ಕೋಲಾರ ಅಟ್ಯಾಕರ್ಸ್ ತಂಡದ ಆಟಗಾರರು ಅಗ್ರಮಾನ್ಯ ಆಟಗಾರರ ಬ್ಯಾಕ್ ಟು ದ ಪೆವಿಲಿಯನ್ ನಲ್ಲಿ ಇದೀಗ ಸಂದೀಪ್ ಸಿಂಗ್ ಹಾಗೂ ಪ್ರಶಾಂತ್ ಮತ್ತಿಬ್ಬರು ತಂಡದ ಅಪಾಯಕಾರಿ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರರು ಅಂಕಣದಲ್ಲಿ. ಬೌಲಿಂಗ್ ಸಾರಥ್ಯದಲ್ಲಿ ಮುಜಮ್ಮಿಲ್. ಓಕೆ, ಹೌದು, KSPL ನಲ್ಲಿ ಆಡಿದಂತ ಅನುಭವಿ ಆಟಗಾರ. ಅದೇನನ್ನ ಮಾಡ್ತಾರಂತ ಕಾದು ನೋಡ್ಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರಿಸರದ ಆಟಗಾರ ಮುಜಮ್ಮಿಲ್ ಆರಂಭಿಕ ಎಸೆತವನ್ನ ಕಂಡುಕೊಂಡ್ರು ಸಹ. ಈ ಒಂದು ಹಂತದಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಕಂಡುಕೊಂಡ್ರು. ಒಂಟಿ ಓಟದ ಪೂರೈಕೆಯೂ ಸಹ. ಚಿಕ್ಕಬಳ್ಳಾಪುರದ ಎಡಗೈ ವೇಗದ ದಾಳಿಗಾರ ಚೆಂಡಿಗೆ ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆಯನ್ನು ಕಂಡುಕೊಂಡ್ರು. ಕರ್ನಾಟಕ ರಾಜ್ಯದ KSPL ನಲ್ಲಿ ಆಡಿದಂತಹ ಅನುಭವಿ ಆಟಗಾರರು ಹೌದು. ಆ ಅನುಭವದ ಅಂಗಳವನ್ನು ಆದ್ಯಾವ ರೀತಿಯಲ್ಲಿ ತಮ್ಮ ತಂಡಕ್ಕೆ ದಾರೆ ಇರುತ್ತಾರೆ ಅಂತ ಕಾದು ನೋಡಬೇಕು. ಸಂದೀಪ್ ಸಿಂಗ್ ಸ್ಟ್ರೈಕ್ ನಲ್ಲಿ ಇರ್ತಕ್ಕಂಥ ಆಟಗಾರ. ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆ. ಬ್ಯಾಟ್ಸ್ಮನ್ ಒಂದು ರೀತಿಯಲ್ಲಿ ಬಿರುಸಿನ ಹೊಡೆತಕ್ಕೆ ಮಾರ ಮಾಡಿದ್ರು. ತಮ್ಮ ಬ್ಯಾಕ್ ಆಫ್ ಲೆಂತ್ ನ ಎಸೆತಗಾರಿಕೆಯಲ್ಲಿ ಸ್ಮಾರ್ಟ್ ಪೀಸ್ ಆಫ್ ಬೌಲರ್ ಅನ್ನುವುದನ್ನು ಶ್ರುತಪಡಿಸ್ತಾ ಇದ್ದಾರೆ. ಮತ್ತೆ ಇದೀಗ ಸ್ವಲ್ಪ ಮಟ್ಟಿಗೆ ತಮ್ಮ ಲೆಂತ್ ಅನ್ನ ಮುಂದಕ್ಕೆ ಕೊಂಡೊಯ್ದರು. ಅತ್ಯುತ್ತಮವಾದ ಫುಲ್ಲರ್ ಲೆಂತ್ ರೂಪದಲ್ಲಿ ಎಸ್ತಾ ಮತ್ತೆ ಓಟುಗಳು ಲಭಿಸ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಗೋಲ್ಡನ್ ಡಸ್ಟ್ ಡೆಲಿವರೀಸ್. ಓ ಮೈ ಗುಡ್ನೆಸ್, ಪಾವಡ ಸದೃಶ ರೀತಿಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಪಾರಾದ್ರು. ಆ ನಿಟ್ಟಿನಲ್ಲಿ ಅಪಾಯದಿಂದ ಪಾರಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್. ಓಕೆ, 14 ಓಟಗಳು. ರಾಮು ಸಾಗಿರ್ ಮುಜಮ್ಮಿಲ್ ಮೂರೇ ಜನ. ಚಿಕ್ಕಬಳ್ಳಾಪುರ ಪ್ರಸಾದ ಮುಜಮ್ಮಿಲ್ ಲೆಫ್ಟಿ ಬೌಲರ್ ಸರಿಯಾಗಿ 3 ಓಟಗಳನ್ನಷ್ಟೇ ನೀಡಿದ್ರು ಈ ಓವರ್ನಲ್ಲಿ. ಅತ್ಯಂತ ಮಿತವ್ಯಯಕಾರಿ ಎಕನಾಮಿಕಲ್ ಬೌಲಿಂಗ್ ನಲ್ಲಿ. ಓಕೆ, ಜಹೀರ್ ಬೌಲಿಂಗ್ ಸಾರಥ್ಯದಲ್ಲಿ. ಮತ್ತೋರ್ವ ಕರ್ನಾಟಕ ರಾಜ್ಯ ಕಂಡ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರು ಜಹೀರ್. ಆ ನಿಟ್ಟಿನಲ್ಲಿ ಯಾವುದೇ ಅಪಾಯವಿಲ್ಲ. ಮತ್ತೆ ಪಂದ್ಯದ ಮುಂದುವರಿಕೆಯೂ ಸಹ. ನಿಧಾನಗತಿಯಲ್ಲಿ ತೇಲಿ ಬಿಟ್ಟಂತ ಚೆಂಡು. ಆ ನಿಟ್ಟಿನಲ್ಲಿ ತಂಡದ ಸುರಕ್ಷಿತ ಒಬ್ಬ ಕ್ಷೇತ್ರ ರಕ್ಷಕ ಸುರಕ್ಷಿತ ಬಗಸಲ್ಲಿ ತೆಗೆದುಕೊಂಡ್ರು. ಇದರೊಂದಿಗೆ ವಿಕೆಟ್ ಪತನ.
ಆರಂಭಿಕ 2 ಚೆಂಡು ಸಹ ಚಿನ್ನದ ಮೊಟ್ಟೆಯಂತಹ ಒತ್ತಡದ ಎಸೆತಗಾರಿಕೆಯನ್ನು ಕಂಡುಕೊಂಡಿದ್ರು. ಆದಾದ ಬಳಿಕ ಎದುರಾಳಿ ಆಟಗಾರ ಆ ಒಂದು ಫ್ರಸ್ಟ್ರೇಷನ್ಗೆ ಒಳಗಾದಂಥ ಆಟಗಾರ ಹೊಡೆಯಲೇಬೇಕಿತ್ತು. ಅದನ್ನೇ ಮಾಡುವ ಪ್ರಯತ್ನದಲ್ಲಿ ಬಂಗಾರಪೇಟೆ ಪರಿಸರದ ಆಟಗಾರ ಪ್ರಶಾಂತ್ ಬ್ಯಾಕ್ ಟು ದ ಪೆವಿಲಿಯನ್. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರನ ರಂಗ ಪ್ರವೇಶ. ಹೊಸ ಆಟಗಾರ ನವೀನ್. ಆರಂಭಿಕರಾಗಿ ಕಣಕ್ಕಿಳಿದಂತಹ ಇಬ್ಬರು ಆಟಗಾರರು ಇದೀಗ ಪೆವಿಲಿಯನ್ ಅಲ್ಲಿ. ಇದೀಗ ಒಂದೆಡೆ ಸಂದೀಪ್ ಸಿಂಗ್ ರವರು ನವೀನ್ ರವರ ಜೊತೆಯಲ್ಲಿ ಒಂದು ತಂಡಕ್ಕೆ ಒಂದು ರಿಕವರಿ ಬ್ಯಾಟಿಂಗ್ ನ ಒಂದು ಅಗತ್ಯ ಇದೆ. ಅದನ್ನರಿತು ಜವಾಬ್ದಾರಿಯುತ ಒಂದು ಪಾರ್ಟ್ನರ್ಶಿಪ್, ಒಂದು ಜೊತೆಗಾರಿಕೆಯನ್ನು ಕಂಡುಕೊಳ್ಳಬೇಕು. ಮತ್ತೆ ಜಹೀರ್ ರವರು ನಿಧಾನಗತಿಯಲ್ಲಿ ತೇಲಿ ಬಿಟ್ಟ ಚೆಂಡು ಒಂಟಿ ಓಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾ ಇದೆ. ಈ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 15 ಒಂದು ಓಟವನ್ನು ಮಾತ್ರ ನೀಡಿದ್ದಾರೆ ಜಹೀರ್ ತಮ್ಮ ಒಂದು ಎಕನಾಮಿಕಲ್ ಶ್ರೇಷ್ಠ ಮಟ್ಟದ ಬೌಲಿಂಗ್ ನಲ್ಲಿ. ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ ಚತುರ್ಥ 4ನೇ ಓವರ್ನಲ್ಲಿ. ಓಕೆ 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 ಕ್ಷಮಿಸಿ. ಓಕೆ 15 ಅಂದರೆ ಜಹೀರ್ ಅವರು ಸಹ ಮೊಜಮ್ಮೆಲ್ಲರ್ ಅವರು ಎಸೆದಂತ ಎಸೆತಗಾರಿಕೆಯಲ್ಲಿ ಉತ್ತಮವಾದ ಎಸೆತಗಾರಿಕೆಯನ್ನು ಕಂಡುಕೊಂಡಿದ್ರು. ಅದೇ ರೀತಿಯಲ್ಲಿ ಇವರು ಸಹ ಕೇವಲ ಏಕಮಾತ್ರ ಓಟವನ್ನು ನೀಡಿದ್ರು. ತಂಡದ ಒಟ್ಟು ಮೊತ್ತ 15ಕ್ಕೆ ಕ್ಷಮಿಸಿ 16 ಓಟಗಳು. ರೋಷನ್ ಅಂತಿಮ ಓವರ್ನ ಸೆಲ್ಲೋ ರೋಷನ್ ಸಜ್ಜಾಗ್ತಾ ಇದ್ದಾರೆ. ಮತ್ತೆ ಒಂದು ರೀತಿಯಲ್ಲಿ ಕ್ಯಾಚಿಂಗ್ ಪ್ರಾಕ್ಟೀಸ್ ರೂಪದಲ್ಲಿ ಇದೀಗ ಸಂದೀಪ್ ಸಿಂಗ್ ರವರ ಮಧ್ಯಾಹ್ನದ ಭರಪೂರ ಭೋಜನದಿಂದ ಪವರ್ ಪ್ಯಾಕ್ ಆದ ಪಂಚ್ ಒಂದು ಹೊಡೆತ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸಂದೀಪ್ ಸಿಂಗ್ ರವರ ವಿಕೆಟ್ ಸಹ ಪತನವಾಗ್ತಾ ಇದೆ. ರೋಷನ್ ಬ್ಯಾಕ್ ಟು ದ ಕ್ಷಮಿಸಿ ಸಂದೀಪ್ ಸಿಂಗ್ ಬ್ಯಾಕ್ ಟು ದ ಪೆವಿಲಿಯನ್ ಆದರೆ ಹೊಸ ಆಟಗಾರ ಗಿರೀಶ್ ರವರು. ಓಕೆ ಮುಂದಿನ ಪಂದ್ಯ ಹರಿ 11 ಫ್ರಮ್ ವಿಕೋಟ ಹಾಗೆ ಈಗಲ್ ಬ್ಲೂ ಸ್ಟಾರ್. ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಈಗಲ್ ಬ್ಲೂ ಸ್ಟಾರ್ ವರ್ಸಸ್ ಹರಿ 11 ವಿಕೋಟ. ಎರಡು ತಂಡಗಳ ನಾಯಕರು ಬೇಗ ಟಾಸ್ಗಾಗಿ ಬನ್ನಿ ಎಂಬುದಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾರೆ. ಓಕೆ ಹೊಸ ಆಟಗಾರ ಗಿರೀಶ್ ಲೆಗ್ಸ್ ನೋ ಬಾಲ್. ಓಕೆ ಓಕೆ ಫ್ರೀ ಹಿಟ್ ಜಾರಿಗೆ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ನೋ ಬಾಲ್ ಎಂಬ ಸೂಚನೆಯೂ ಸಹ. ಮತ್ತೆ ನಿಧಾನಗತಿ ಎಸೆತದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ದಂತ ಚೆಂಡು, ಯಾವುದೇ ಅಪಾಯವಿಲ್ಲ, ಒಂಟಿ ಓಟದ ಪೂರೈಕೆ. ಸರ್ ಅಲ್ಲಿ ಬಾಲ್ ಬಾಕ್ಸ್ ಹಾಗೂ ಬ್ಯಾಟ್ ಯಾರು ಆಡಕ್ಕೆ ತಗೊಂಡಿದ್ರೆ ಅಲ್ಲಿ ರಿಟರ್ನ್ ಮಾಡಿ. ಅದು ಈಗಲ್ ಬ್ಲೂ ಸ್ಟಾರ್ ತಂಡದ್ದು ಬ್ಯಾಟ್ಸು ನಿಮ್ದು ಇಲ್ಲ ಅಂದರೆ ಅದು ಸ್ವಲ್ಪ ಅಲ್ಲಿ ವಾಪಸ್ ಕೊಟ್ಬಿಡಿ. ಕನಿಷ್ಠ ಮೊತ್ತವನ್ನ
ದಾಖಲಿಸ್ತದೆ. ಇದೀಗ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸ್ಕೈ ರಾಕೆಟಿಂಗ್ ಶಾಟ್ ಆದರೂ ಸುರಕ್ಷಿತ ಬೊಗಸೆಯಲ್ಲಿ ರಾಮುರವರ ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ತಾ ಇದೆ. RNM ಜರ್ಸಿ ನಂಬರ್ 7 ತಂಡದ ಪರವಾಗಿ ಆರಂಭಿಕ ಓವರ್ ಅನ್ನು ಮಾಡಿದಂತಹ ಸ್ಪಿಯರ್ ಬೌಲರ್ ಉತ್ತಮವಾದ ಕ್ಷೇತ್ರಕ್ಷಣೆಯೊಂದಿಗೆ ಸುರಕ್ಷಿತ ಕ್ಯಾಚ್ ಅನ್ನು ತಮ್ಮ ಬೊಗಸೆಯಲ್ಲಿ ತೆಗೆದುಕೊಂಡ್ರು. ಒಂದೆಡೆ ಓಟಗಳು ಬರ್ತಾ ಇಲ್ಲ. ಸಾಕಷ್ಟು ಭಾರವಾದ ಮನಸ್ಸಿನಿಂದ ಆಟಗಾರರು ಒಂದು ರೀತಿಯಲ್ಲಿ ಪಥಸಂಚಲನ ಅಂಕಣಕ್ಕೂ ನಮ್ಮ ಪೆವಿಲಿಯನ್ಗೂ ಒಂದು ರೀತಿಯಲ್ಲಿ ಪಥಸಂಚಲನ ಪೆರೇಡ್ ರೂಪದಲ್ಲಿ ವಿಕೆಟ್ಗಳನ್ನು ಸತತವಾಗಿ ತರಗಲೆಯ ರೂಪದಲ್ಲಿ ಧರೆಗೊಳಿಸ್ಕೊಳ್ತಾ ಇದೆ. ಪ್ರಸನ್ನ 11 ಬಂಗಾರಪೇಟೆಯ ತಂಡ ಈ ಒಂದು FCC ಕೋಲಾರದ ವಿರುದ್ಧವಾಗಿ ಸೆಣಸಾಟದಲ್ಲಿದೆ. ಮತ್ತೆ ಬಿರುಸಿನ ಆಟಕ್ಕೆ ಮನ ಮಾಡಿದ್ರು. ಒಂಟಿ ಓಟದ ಪೂರೈಕೆ, ಎರಡನೇ ಓಟಕ್ಕೆ ಪ್ರಯತ್ನ ಇಲ್ಲ, ಒಂದು ಓಟ ಮಾತ್ರ ಸಾಕು ಎನ್ನುವ ಒಂದು ಪೂರ್ಣ ತೃಪ್ತಿಯನ್ನ ಕಂಡುಕೊಳ್ತಾ ಇದೆ ತಂಡ. ಈ ಒಂದು ಹಂತದಲ್ಲಿ ಬಹುಶಃ ಇದು ಬರಗಾಲದ ಪರಿಸ್ಥಿತಿಯಲ್ಲಿದ್ದಂಥ ತಂಡಕ್ಕೆ, ರನ್ಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿದ್ದಂಥ ತಂಡಕ್ಕೆ ನಿಜವಾಗಿಯೂ ಮರುಭೂಮಿಯಲ್ಲಿ ಸಿಕ್ಕಂತಹ ಓಯಸಿಸ್ ನೀರಿನ ಹೊರತೆ ಕಾರಂಜಿ ಲೈಫ್ ಟಾನಿಕ್ ಸಂಜೀವಿನಿಯ ಪಾತ್ರವನ್ನು ವಹಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ತಂಡದ ಆಟಗಾರರಲ್ಲಿ ಆತ್ಮವಿಶ್ವಾಸವನ್ನ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ವಿಕೋಟದ ಹರಿ 11 ವರ್ಸಸ್ ಈಗಲ್ ಬ್ಲೂಸ್ ತಂಡದ ನಾಯಕರು ಬನ್ನಿ. ರನ್ಔಟ್ ಆಗುವ ಸಾಧ್ಯತೆ. ಹೌದು, ಅಂಪೈರ್ ಅವರ ತೋರ್ಬೆರಳು ಮುಗಿಲಿನತ್ತ. ಇಪ್ಪತ್ತಾರು ಓಟಗಳನ್ನ ಕಾಲೆ ಹಾಕ್ತಾ ಇದೆ ತಂಡ. ಈ ಒಂದು ಪಂದ್ಯವನ್ನ ಜಯಿಸಬೇಕಾದ್ರೆ FCCಯ ಈ ಒಂದು ಕೋಲಾರ ಪರಿಸರದ ತಂಡ ಸರಿಯಾಗಿ 27 ಓಟಗಳ ಒಂದು ಟಾರ್ಗೆಟ್. ಓಕೆ, ಹರಿ 11 ವಿಕೋಟ ತಂಡದ ನಾಯಕರ ಬನ್ನಿ ಟಾಸ್ಗಾಗಿ. ತಮಗೆ ಮತ್ತೊಮ್ಮೆ ಕರೆಯನ್ನ ರವಾನಿಸ್ತಾರೆ. ಹಾಗೆ ಇಲ್ಲಿ ಯಾರ ಹತ್ರ ಅದು ಗೋಲ್ಡ್ ಕಾಯಿನ್ ಇದ್ರೆ ಕೊಡಿ. ಕೊನೆಯ ಹಂತದಲ್ಲಿ ಬಂದ ಒಂದು ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ತಂಡದಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚುತ್ತಾ ಇದೆ. ಕ್ರಿಕೆಟ್ ಅಂದರೆ ಹಾಗೆಯೇ, ಇಲ್ಲಿ ಕೆಲವೊಮ್ಮೆ ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯ ಅದ್ಯಾವ ರೀತಿಯ ಅಂತ್ಯವನ್ನ ಕಾಣುತ್ತಂತ ಕಾದು ನೋಡೋಣ. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ನಾವು ಕನಿಷ್ಠ ಮೊತ್ತವನ್ನ ಕಲೆ ಹಾಕಿದಾಗ ಬೃಹತ್ ಮೊತ್ತವನ್ನ ಬೆನ್ನಟ್ಟುವಂತಹ ತಂಡಗಳು ಸಹ ಕೆಲವೊಮ್ಮೆ ಬುಡ ಮೇಲಿನ ಫಲಿತಾಂಶದೊಂದಿಗೆ ವಿಶ್ವ ದಾಖಲೆಯನ್ನ ಬರೆದಂತಹ ಸಾಕಷ್ಟು ನಿದರ್ಶನಗಳು, ಪ್ರದರ್ಶನಗಳು ನಮ್ಮ ಕಣ್ಣ ಮುಂದೆ ಸಾಲು ಸಾಲಾಗಿ ಸಿಗ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ. ಆ ನಿಟ್ಟಿನಲ್ಲಿ ಕ್ರಿಕೆಟ್ನಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ವಿಶ್ವ ಕಂಡಂತಹ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ನೆಪೋಲಿಯನ್ ಬೋನಾಪಾರ್ಟೆ, ಅನಭಿಷಕ್ತ ದೊರೆಯ ರೀತಿಯಲ್ಲಿ ಮೆರೆದಂತಹ ನೆಪೋಲಿಯನ್ ಬೋನಾಪಾರ್ಟೆ ಒಂದು ಕಡೆ ಹೇಳುವಂತಹ ಮಾತು, ಇಂಪಾಸಿಬಿಲಿಟಿ a word only to be found in the dictionary of fools ಅನ್ನುವಂತಹ ಮಾತನ್ನ ಅಂದು ಹೇಳಿದರು. ಆ ನಿಟ್ಟಿನಲ್ಲಿ ಅಸಾಧ್ಯತೆ, ಎದುರಾಳಿ ತಂಡವನ್ನ ಲಘುವಾಗಿ ಪರಿಗಣಿಸುವುದು, ಅತಿಯಾದ ಆತ್ಮವಿಶ್ವಾಸ, ಕೆಲವೊಮ್ಮೆ ಅದು ನಮ್ಮನ್ನೇ ಹಳೆದುಕೊಳ್ಳುವಂತಹ ವಾತಾವರಣ ಸನ್ನಿವೇಶಕ್ಕೆ ಕೊಂಡೊಯ್ತದೆ. ಟಾಸ್ನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ನಮ್ಮ KGF ಎಕ್ಸ್ಪ್ರೆಸ್ ಶ್ರೀನಿವಾಸ್ ಪ್ರಸಾದ್ ನಮ್ಮ ಈ ಪಂಚ ಪಾಂಡವರ ಈ ಒಂದು ಆರ್ಗನೈಸಿಂಗ್ ಕಮಿಟಿಯ ಬ್ಯಾಕ್ ಬೋನ್ ಸಹ ಹೌದು. ಹರಿ 11 ಒಂದೇ ಟಾಸ. ಓಕೆ,
ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ರೋಷನ್, ಮತ್ತೊಂದೆಡೆ ಆತಿಕ್. ಆತಿಕ್ ಸ್ಟ್ರೈಕ್ ನಲ್ಲಿ ಇರ್ತಕ್ಕಂಥ ಆಟಗಾರ. ಓಕೆ, 27ರ ಟಾರ್ಗೆಟ್ ಅನ್ನ ಬೆನ್ನಡೆದಿರ್ತಕ್ಕಂಥ ತಂಡ FCC ಕೋಲಾರದ ತಂಡ. FCC ಈ ಒಂದು ಪಂದ್ಯವನ್ನ ಜಯಿಸಬೇಕಾದ್ರೆ ಆರಂಭಿಕ ಸರದಿಯ ಬೌಲರ್ ಆಗಿ ಪ್ರವೀಣ್. ಓಕೆ, ಯು ಕ್ಯಾನ್ ಕ್ಯಾರಿ ಆನ್. ಆತಿಕ್ ಅವರಿಗೆ ಎಸ್ತಂತ ಚೆಂಡು ಚುಕ್ಕಿ ಎಸ್ತವಾಗ್ತಾ ಇದೆ, ಊಟಗಳು ಲಭಿಸ್ತಾ ಇಲ್ಲ. ಆರಂಭಿಕ ಎಸೆತ, ಚುಕ್ಕಿ ಎಸೆತ, 26ರ ಮೊತ್ತ, ಕನಿಷ್ಠ ಮೊತ್ತ, ಗರಿಷ್ಠ ಮೊತ್ತ ಎಳೆದತ್ತ ವಾಲ್ತದಂತ ಕಾದು ನೋಡಬೇಕು. ಈ ಒಂದು ಓವರ್ ಮೈಡನ್ ಓವರ್ ವಿಕೆಟ್ ಅನ್ನ ಬೇಟೆಯಾಡಿದ್ರೆ ಖಂಡಿತವಾಗಿಯೂ ಪಂದ್ಯಾವಳಿಗೆ ಕಂಬ್ಯಾಕ್ ಮಾಡಬಹುದು. ಬಹುಶಃ ಇದು ಸಿಕ್ಸರ್ ಆಗುತ್ತೋ ಕಾದು ನೋಡಬೇಕು. ಓ ಮೈ ಗುಡ್ನೆಸ್, he was leaping in the air like a cheetah and prevented certain sixer. Excellent fielding. ಆತಿಕ್ ರವರ ಖಾತೆಯಲ್ಲಿ ಒಂಟಿ ಓಟ. ಇದೀಗ ರೋಷನ್ ಮೊದಲ ಬಾರಿ ಸ್ಟ್ರೈಕ್ ಅನ್ನ ಕಂಡುಕೊಳ್ತಿರ್ತಕ್ಕಂಥ ಆಟಗಾರ FCC ಕೋಲಾರ ತಂಡದ ಪರವಾಗಿ. ಮತ್ತೆ ಪ್ರವೀಣ್ ಬೌಲಿಂಗ್ ಸಾರಥ್ಯದಲ್ಲಿ. ಹೋಗಿಲ್ಲ ಓಕೆ, ಪಂದ್ಯವನ್ನು ಮುಂದುವರಿಸಿ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವುದು. ಓಕೆ, ತಂಡದ ಮೊತ್ತ ಕೇವಲ ಒಂದು ಓಟ. ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು ಒಂಟಿ ಓಟದ ಪೊರೆಗೆ.
ಓಕೆ, ಮತ್ತೆ ತೃತೀಯ ನೇತ್ರದ ಮರೆಗೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ತೀರ್ಪು ಹೊರಬರುತ್ತಂತ ಕಾದು ನೋಡೋಣ. ಕನಿಷ್ಠ ಮತ್ತು ಗರಿಷ್ಠ ಒತ್ತಡವನ್ನು ಕಂಡುಕೊಳ್ತಾ ಇದೆ. ಓಕೆ, ನೋ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂಟಿ ಓಟದ ಪೂರೈಕೆಯೂ ಸಹ. ಅಕ್ರಾಸ್ ದ ಲೈನ್ ಅಲ್ಲಿ ಆತಿಕ್ ಅವರ ಬಿರುಸಿನ ಹೊಡೆತ ಗಮನ ಮಾಡಿದ್ರು. ಕ್ಷೇತ್ರಕ್ಷಣೆಯಲ್ಲಿ ಕೊನೆಯ ಹಂತದಲ್ಲಿ ಎಡವಿದ್ರು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷಣೆ ಮಾಡುವಾಗ ಎಡವಿಕೆಯನ್ನು ಕಂಡುಕೊಂಡ ಕ್ಷೇತ್ರರಕ್ಷಕ ತಂಡಕ್ಕೆ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಒಂದು ಹಂತದಲ್ಲಿ ಆಫ್ ಸೈಡ್ ನಲ್ಲಿ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. ಮತ್ತೆ ಸುಂದರವಾದ ಅವಳಿ ಓಟದ ಪೂರೈಕೆಯೂ ಸಹ. Nine runs, right? Yes, exactly. 9 runs on the board. ಅರುಣ್ ರವರ ಎಸ್ತಿಂದ ಚೆಂಡು ಊಟಗಳು ಲಭಿಸ್ತಾ ಇಲ್ಲ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಕನಿಷ್ಠ ಮೊತ್ತ ಗರಿಷ್ಠ ಮೊತ್ತವನ್ನು ಕಂಡುಕೊಳ್ತಾರೆ.
ಓಕೆ, ರಿವರ್ಶಿಪ್ ನಲ್ಲಿ ಅತ್ಯಾಕರ್ಷಕವಾದ ಹೊಡೆತ. ಬಹುಶಃ ಇದು 4-6 ಎಂಬ ಖಾತ್ರಿಗೆ. ಹೌದು, 4 ಓಟಗಳು. ಇಪ್ಪತ್ತ 7ರ ಟಾರ್ಗೆಟ್ ಅನ್ನ ಬೆನ್ನಡ್ತಿರ್ತಕ್ಕಂಥ ತಂಡ ಇದೀಗ ಅತ್ಯುತ್ತಮವಾಗಿ ಒಂದು ಸುಸ್ಥಿತಿಯಲ್ಲಿದೆ. ಸರ್, ಸ್ವಲ್ಪ ಬದಿಗೆ ಬರ್ತೀರಾ? ಹಲೋ ಸರ್. ಮತ್ತೆ ಲೆಗ್ ಸೈಡ್ ನಲ್ಲಿ ತಮ್ಮ ಲಕ್ಷ್ಯವನ್ನ ಕೇಂದ್ರೀಕರಿಸಿದ್ರು. ತಂಡಕ್ಕೆ ಒಂದು ಬೌಂಡರಿಯ ನಂತರ ಮತ್ತೆ ವೈಡ್ ಆಗಿ ಎಸೆತವೂ ಸಹ. ಟ್ವೆಂಟಿ 21 ಅಲ್ಲ? ಓಕೆ, ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊದಲ 21 ಸರಿಯಾಗಿ ಈ ಒಂದು ಪಂದ್ಯವನ್ನು ಜಯಿಸಲು 5 ಓಟಗಳ ಅವಶ್ಯಕತೆ. ಓಕೆ ಸರ್. ಹದಿನೆಂಟರ ಮುಂದೆ 6ರ ಅವಶ್ಯಕತೆಯನ್ನ ಕಂಡುಕೊಳ್ತಾ ಇದೆ. ಓಕೆ, ಇದರೊಂದಿಗೆ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿದ್ದಂತಹ ತಂಡ ಇದೀಗ ಗೆಲುವಿನ ಟ್ರ್ಯಾಕ್ ನಲ್ಲಿದೆ. FCC ಕೋಲಾರದ ತಂಡ. ಓಕೆ, ಇದರೊಂದಿಗೆ ಪಂದ್ಯದ ಅತ್ಯುತ್ತಮವಾದ ಪ್ರದರ್ಶನದೊಂದಿಗೆ ಪಂದ್ಯವನ್ನ ಜಯಿಸಿ ಗೆದ್ದು ಬೀಗ್ತಾ ಇರತಕ್ಕಂಥ ತಂಡ FCC ಕೋಲಾರ. 2 ತಂಡಗಳಿಗೂ ಅಭಿಮಾನದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ.